ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ತಿಳಿಯದೆ ಹೋಗಿದ್ದೆ. ಪ್ರತ್ಯಕ್ಷವಾದ ಮಾತೆ ಮೊದಲಾಗಿ ನನ್ನನ್ನು ಕಲಿತು ಹೆಸರನ್ನು, ಉದ್ಯೋಗವನ್ನು, ವಾಸಿಸುವುದಕ್ಕೆ ಸ್ಥಳವನ್ನು, ಗುಣವನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ಕಾಣಿಸಿಕೊಂಡಂತಹ ಬ್ರಹ್ಮ ಅಂತ ನನಗೆ ಹೆಸರಿಸಿದ್ದಾಳೆ. ಬ್ರಹ್ಮ ಅಂದ್ರೆ ಏನು? ಹೆಸರು ಮಾತ್ರ ಅಲ್ಲ, ಬ್ರಹ್ಮನಿಗೆ ದೊಡ್ಡದು ದೊಡ್ಡದು ಅಷ್ಟು ದೊಡ್ಡದಲ್ಲ. ಇಷ್ಟು ದೊಡ್ಡದು, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಹೌದಾ? ಬೃಹತ್ತಾದದ್ದು. ಮತ್ತೆ ರಾಜಸ ಗುಣ. ಏಕಕಾಲದಲ್ಲಿ ನಾವು ಕಾಣಿಸಿಕೊಂಡ ದಿಸೆಯಲ್ಲ, ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಚಿಂತಿಸಿದಂತಹ ಮಾತೆ, ನಾಯಕನಾಗಬೇಕು ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಭವಿಸಿದ್ದಾಳೆ. ಸರಿಯೇ? ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಹೇಳಿದ್ರೆ ನೀನು ಯೋಚಿಸುವುದಲ್ಲ, ನೇರವಾಗಿ ನನ್ನ ಬಳಿಗೆ ಬಾ. ತೊಂದರೆ ನನ್ನಲ್ಲಿ ಹೇಳು, ನಾನು